ನೋಡಿ ಫ್ರೆಂಡ್ಸ್, ಮತ್ತೆ ವಿಡಿಯೋ ನೋಡಿ. ನಮ್ಮೂರು ಮುನಿಲಕ್ಷ್ಮಮ್ಮನು ಇವತ್ತು ಮತ್ತೆ ಮಜ್ಜಿಗೆ ಎತ್ಕೊಂಬಂದಿದ್ದಾಳೆ. ಅಂದರೆ ಡೈಲಿ ಎತ್ಕೊಂಬತ್ತಾಳೆ. ನಾನು ಡೈಲಿ ಅಂತೂ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡಿ ಬೆಟ್ಟಮಾನಿಂದ ಇಳಿಬೇಕು ಪಾಪ. ನೋಡಿ ಎಷ್ಟು ನಿಧಾನ ಇಳಿತಾ ಇದ್ದಾಳೆ ನೋಡಿ ಕೆಳಕ. ಆಯಮ್ಮಕ್ಕೂ ವಯಸ್ಸಾಗಿದೆ ನೋಡಿ ಪಾಪ. ನಮ್ಗೋಸ್ಕರ ನೋಡಿ ಎಷ್ಟು ಬಾದ್ ಬೀಳ್ತಾವಳೆ, ಕೆಳಕ್ಕೆ ಎತ್ಕೊಂಬತ್ತಾಳೆ ನೋಡಿ. ಒಂದು ಕೈಯಾಗ ಬ್ಯಾಗು, ಒಂದು ಕೈಯಾಗ ಮಜ್ಜಿಗೆ ಬಾಕ್ಸು. ಪಾಪ ಆಯಮ್ಮನ ಕೈಗೆ ಎಷ್ಟು ನೋವಾಗುತ್ತೆ ಫ್ರೆಂಡ್ಸ್. ಮತ್ತೆ ನೋಡಿ ಮೊಮ್ಮಕ್ಕಳನ್ನ ಕರ್ಕೊಂಬಂದಿದ್ದಾಳೆ. ಯಾಕಂದರೆ ಮೊಮ್ಮಕ್ಕಳಿಗೆ ಸ್ಕೂಲ್ ರಜೆಗಳು ಕೊಟ್ಟಿದ್ದಾರೆ. ಮೊಮ್ಮಕ್ಕಳು ಸ್ವಲ್ಪ ಸಪೋರ್ಟ ಮಾಡ್ತಾ ಇದ್ದಾರೆ ಅಜ್ಜಿಗೆ. ಮತ್ತೆ ಬನ್ನಿ ನೋಡಿ, ಇವತ್ತು ಸಖತ್ ಬಿಸಿಲು. ಆದರೂ ನೋಡಿ ನಮ್ಮ ಬಂಡೆಯಲ್ಲಿ ಲೇಬರ್ಸ್ ನೋಡಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಮ್ಮ ಬಂಡೆಯವರು ಪಾಪ ಲೇಬರ್ಸ್ಗೆ ಎಷ್ಟು ಬಾಧಿ ಫ್ರೆಂಡ್ಸ್. ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ನನಗಂತೂ ಹೊಟ್ಟೆ ಉರಿತದೆ. ಒಂದು ಮಾತು ಹೇಳ್ತೀನಿ ಕೇಳಿ. ಆಕಾಶ ಮೇಲೆ ಚುಕ್ಕೆ ಇಲ್ಲ ಅಂದರೆ ಆಕಾಶನೇ ಇಲ್ಲ. ಮಾನು ಕಷ್ಟ ಇಲ್ದನ್ ಮಾನುನೇ ಅಲ್ಲ. ನೋಡಿ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಬಂಡೆಯಲ್ಲಿ ಕೆಲಸ ಮಾಡೋರು ಕಷ್ಟ ಬೀಳೋರೆ ಪಾಪ. ನೋಡಿ ಇನ್ನೊಂದು ಹೇಳ್ತೀನಿ, ಆಕಾಶ ಮೇಲೆ ಚುಕ್ಕೆ ಇಲ್ಲ ಅಂದರೆ ಆಕಾಶನೇ ಇಲ್ಲ. ಮಾನು ಕಷ್ಟ ಇಲ್ದನ್ ಮಾನುನೇ ಇಲ್ಲ. ನೋಡಿ ನಮ್ಮ ಬಂಡೆಯಲ್ಲಿ ಲೇಬರ್ಸು ನೋಡಿ ಆ ಬೆಂಕಿಯಲ್ಲಿ ಕೆಲಸ ಮಾಡಬೇಕು. ಮೇಲೆ ಬಿಸಿಲು, ಅಲ್ಲಿ ಗಾಳಿ ವಾತಾವರಣ ಇಲ್ಲ, ಕಮ್ಮಿನೇ. ಅಂದರೆ ನಿಮ್ಗೆಲ್ಲ ಗೊತ್ತಿರೋದಲ್ಲ ಬೇಸಿಗೆಗ ಗಾಳಿ ಹೆಂಗೆ ಅಂತೇಳಿ. ಒಂದಿನ ಗಾಳಿ ಬರುತ್ತೆ, ಒಂದಿನ ಗಾಳಿ ಬರಲ್ಲ. ಈ ಬಂಡೆ ಮಾತ್ರ ಹಳ್ಳ, ಅಂದರೆ ಗಾಳಿ ಅಂತೂ ಕಮ್ಮಿನೇ. ಮೇಲೆ ಬಿಸಿಲು, ಕೆಳಗೆ ಬೆಂಕಿಯಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರೆ ನನಗಂತೂ ಎಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಬಂಡೆಯಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜನಗಳು ಅಂತೇಳಿ ಮಜ್ಜಿಗೆ ಅಮ್ಮನು ಪಾಪ ಬೆಳಗ್ಗೆ ಎತ್ಕೊಂಬತ್ತಾಳೆ ಮಜ್ಜಿಗೆ ಬಂಡೆಕ. ಮತ್ತೆ ನೋಡಿ ನಮ್ಮ ಬಂಡೆಯಲ್ಲಿ ಲೇಬರ್ಸು ಕೆಲಸ ಮಾಡೋರು ಬಂಡೆಯವರು ಈ ಬಿಸಿಲಲ್ಲಿ ಆ ಮಜ್ಜಿಗೆನ ಕುಡಿದ್ರೆ ಹೊಟ್ಟೆಗೆ ಸ್ವಲ್ಪ ತಣ್ಣಗಿರ್ತದೆ ಅಂತೇಳಿ ಪಾಪ ಓಡಿ ಬರ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಕುಡಿತಾರೆ ಮಜ್ಜಿಗೆನ. ಒಬ್ಬೊಬ್ಬರು 2 ಗ್ಲಾಸು, ಒಂದೊಂದು ಗ್ಲಾಸು ಕುಡಿತಾರೆ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ನಮ್ಮನ್ನ ಹಂಗೆ ಫಾಲೋ ಮಾಡ್ಕೊಳ್ಳಿ. ಹಂಗೆ ನಾಳೆ ಒಂದು ವಿಡಿಯೋ ಬಿಡ್ತೀನಿ. ಬಾಯ್ ಫ್ರೆಂಡ್ಸ್.